ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಾ ಎಸ್ ಕೆ ಎಸ್ ಕನ್ನಡ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಾವು ಪರ್ಫಾರ್ಮೆನ್ಸ್ ಮಾಡಿದ್ದು ಕುಶಲ ನಾನು ಡ್ಯಾನ್ಸ್ ಮಾಡಿರೋ ಹಾಡಿದು. ಮಕ್ಕಳು ಮಾತ್ರ ಏನು, ನಾವು ಅವರ ತಾಯಂದ್ರು ಕೂಡ ಏನು ಕಮ್ಮಿ ಇಲ್ಲ ಅಂತ ಸಗರಾಗಿ ಪರ್ಫಾರ್ಮ್ ಮಾಡಿದರೆ. ಚಪ್ಪಾಳೆ ಮೇಲೆ ಮತ್ತೊಮ್ಮೆ ಎಲ್ಲ ತಾಯಂದ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಬರೀ ತಾಯಂದ್ರು ಮಾತ್ರ ಬರ್ತಾರೆ ಅಂತ ಅನ್ಕೊಂಡೆ, ಜೊತೆಗೆ ಮಕ್ಕಳು ಕೂಡ ಬಂದ್ಬಿಟ್ಟಿದ್ದಾರೆ. ಸೊ ಆ ಮಕ್ಕಳಿಗೂ ಕೂಡ ಒಂದ್ಸತಿ ಜೋರಾಗಿ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಫೋಟೋ ತೆಗೆಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ನಾವು ಬರಬೇಕಾದ್ರೆ ಆಗಲೇ ಸುಮಾರು ಒಂದು 12 ಆಗಿತ್ತು ನಾವು ಅಲ್ಲಿಂದ ಬಿಟ್ಟಾಗ. ಇದು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಇವಾಗ ಕಾರ್ನಲ್ಲಿ ಬಂದು ಮನೆಗೆ ಬಂದ್ಮೇಲೆ ಇದು ಹಾಗೆ ಟೈಮ್ ಎಷ್ಟಾಗೈತೆ ಅಂತ ನೋಡೋಣ ಅಂದ್ರೆ 12:50 ಆಮೇಲೆ ಇದು ಮಾರನೇ ದಿವಸ ಮನೆ ಹತ್ರನೇ ಇಲ್ಲೇ ಮಾರ್ಕೊಂಡ್ ಬಂದಿದ್ರು. ಇದು ಚಪಾತಿ ಮಣೆ ಎಲ್ಲ ತೊಗೊಂಡ್ಕಿರ್ಲಿಲ್ಲ, ತಗೊಂಡೆ. ಹಾಗೆ ಇದೆರಡು ಚಟ್ನಿ ಕಟ್ಟೋ ಬಾಕ್ಸು, ಹಾಗೆ ಇದು ಯೂನಿಫಾರ್ಮ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ನೇತಾಕಕ್ಕೆ ಅಂತ ಹೇಳ್ಬಿಟ್ಟು ಇದೊಂದೆರಡು ಆಂಗ್ಲರ್ ತಗೊಂಡೆ. ಅದೆರಡು ಯೂನಿಫಾರ್ಮ್ ನೇತಾಕಕ್ಕೆ ಅಂತ ತಗೊಂಡೆ.
ಇದು ಗುರುವಾರ ಮತ್ತೆ ಮನೆ ಹತ್ರ ತರಕಾರಿ ಬಂದಿದ್ವು. ಎಲ್ಲ ಒಂದ್ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೊಂಡೆ. ಇಲ್ಲಿ ಸಾನ್ವಿಗೆ ಸುಮ್ನೆ ಪೇಟ ಕಟ್ಟಿ ಭಟ್ರು ತರ ಅಂತ ಹೇಳಿ ನಗಿಸ್ತಾ ಇದೀನಿ. ಭಟ್ರು ಭಟ್ರೆ ಸಕ್ಕರೆ. ಶನಿವಾರ ಮಧ್ಯಾಹ್ನ 2 ತರ ಕಾಳು ಪಲ್ಯ ರೊಟ್ಟಿ ಮಾಡ್ಕೊಂಡು ತಿಂದು ಇದು ಸಂಜೆ ಆಗಿತ್ತು. ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಸಂತೆಲಿದೀವಿ. ಇವಾಗ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ ಬಂದೆ. ಅಲ್ಲಿ ಜಾಸ್ತಿ ಏನು ಮಾಡಕ್ ಹೋಗಿಲ್ಲ. ನಮ್ ಕಡೆ ಇವಾಗ ಇದು ಹೊಸದಾಗೈತೆ. ಫಸ್ಟ್ ಹಳೇದು ತುಂಬಾ ಸಣ್ಣಕ್ಕಿತ್ತು ಸಂತೆ. ಇವಾಗ ಇದು ದೊಡ್ಡ ಸಂತೆ ನಮ್ಮ ರೋಡಲ್ಲೇ ಐತೆ, ಒಳನ್ನೂರಲ್ಲಿ. ನಿಮ್ ಕಡೆ ಯಾವ ತರ ಇರುತ್ತೆ ಸಂತೆಗಳು? ಮಾರ್ಕೆಟಿಗೆ ಹೋಗ್ತೀರಾ ನೀವೆಲ್ಲ ಅನ್ಸುತ್ತೆ. ನಾವು ಇದೇ ತರ ಸಂತೆಯಲ್ಲಿ ಜಾಸ್ತಿ ತರಕಾರಿ ಅದು ಎಲ್ಲ ತಗೊಳ್ಳೋದು. ಮನೆ ಹತ್ರ ಬಂದ್ರು ಅದೇನೋ ಸಂತೆಗೆ ಹೋಗ್ತಂದ್ರೇನೆ ಶನಿವಾರ ದಿವಸ ತರ ಸಮಾಧಾನ. ಹಾಗೆ ಎಲ್ಲ ನೋಡ್ಕೊಂಡೋಗಿ ಸೊಪ್ಪು ತರಕಾರಿ ಎಲ್ಲ ತಗೊಂಬಂದ್ವಿ. ಟೊಮೊಟೊ, ನುಗ್ಗಿಕಾಯಿ, ಹಣ್ಣು, ಆಮೇಲೆ ಜಿಲೇಬಿ ಎಲ್ಲ ಮಕ್ಳಿಗೆ ಏನ್ ಬೇಕೆಲ್ಲ ನೋಡ್ಕೊಂಡು ತಗೊಂಡ್ ಬಂದೆ. ಎಲ್ಲ ಒಂದೇ ಹತ್ರನೇ ಸ್ವಲ್ಪ ಸಿಂಪಲ್ ಆಗಿ ತಗೊಂಡ್ವಿ. ತರಕಾರಿ ಏನ್ ಜಾಸ್ತಿ ತಗೊಳಕ್ ಹೋಗಿಲ್ಲ. ಇವಾಗ ರೈಟ್ ಅಷ್ಟು ಇಲ್ಲ, ಜಾಸ್ತಿ ಎಲ್ಲ ಡೌನ್ ಆಗಿದಾವೆ. ಎಲ್ಲ ಅರ್ಧ ಕೆಜಿ 30, ಕೆಜಿ 60 ಹಂಗಿತ್ತು. ಇಲ್ಲೇ ಒಂದೇ ಹತ್ರನೇ ತರಕಾರಿ ಎಲ್ಲ ತಗೊಂಡ್ ಬಂದ್ವಿ. ಟೊಮೆಟೊ ಸಾನವ್ರೆ ಆರಿಸ್ಕೊಂತ ಇರೋದು, ತಿಂತದಳ್ಕಣಕ್ಕ. ಮನೆಗ್ ಬರ್ತಿದ್ದಂಗೆನೆ ಸಂತೆ ತೆಗ್ಗೇನ ಅಂತ ಹೋದ್ರೆ ಕಲ್ಲಂಗಡಿ ಹಣ್ಣು ಬೇಗ ಕೊಯ್ಕೊಡ್ರಿ ಅಂತ ಆಟ ಮಾಡ್ತಾ ಇದ್ರು ಮಕ್ಕಳೆಲ್ಲ. ಹಾಗಾಗಿ ಹಣ್ಣೆಲ್ಲ ಕೊಯ್ದು ಹೆಚ್ಕೊಂಡು ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೆಚ್ಚಿದ್ದೀನಿ. 50 ರೂಪಾಯಿಗೆ 2 ಬಂದಿತ್ತು ಕಲ್ಲಂಗಡಿ. ಒಂದಾಗ್ಲೇ ಖಾಲಿ ಆಯ್ತು. ಇಲ್ಲಿ ಸಾನ್ವಿ ಆಟ ಆಡ್ತಾ ಇದ್ದಾಳೆ ಅದ್ರಲ್ಲೇನೆ. ಇದೇ ಎಲ್ಲ ತರಕಾರಿ, ಹೂಕೋಸು ತಂದಿ, ಸೊಪ್ಪು, ಮತ್ತೇನೋ ಜಾಸ್ತಿ ತರಕ್ ಹೋಗ್ಲಿಲ್ಲ. ಹಾಗೆ ಇದು ದೋಸೆಗೆ ಅಂತ ನೆನೆ ಹಾಕಿದ್ದೆ, ಅದನ್ನ ಎಲ್ಲ ರುಬ್ಬಿ ಎತ್ತಿಟ್ಟಿದ್ದಾಯ್ತು. ಆಮೇಲೆ ಬರ್ತಾ ಹಂಗೆ ಅಲ್ಲಿ ಚಿಕನ್ ತಗೊಬಂದಿದ್ವಿ. ಚಿಕನ್ ಸಾಂಬಾರು ಮಾಡಿದೆ. ವಿಡಿಯೋ ಎಲ್ಲ ಮಾಡಕ್ ಆಗ್ಲಿಲ್ಲ, ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರ್ ಮಾಡಿ ಎಲ್ಲ ಊಟ ಮಾಡಿ ಎತ್ತಿಟ್ಟಿ ಮಾಡ್ಕೊಂಡಿದ್ದಾಯ್ತು. ಬೆಳಗ್ಗೆ ಎದ್ದು ಮತ್ತೆ ಆಲೂಗೆಡ್ಡೆ ಪಲ್ಯ, ದೋಸೆಗೆ ಚಟ್ನಿ ಮಾಡ್ಬಿಟ್ಟು ದೋಸೆ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಉಗುರು ಕಟ್ಟಿಂಗ್ ಪ್ಲೇನ್ ಎಲ್ಲ ಉಗುರು ಕಟ್ ಮಾಡೋದು. ಹೀಗೆ ಸಪೋರ್ಟ್ ಮಾಡಿ. ನನಗಾಗಿ ಇರಲು